ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಕೂಡ ಒಂದು ಯೂಸ್ಫುಲ್ ಆದ ಟಿಪ್ಸ್ ಜೊತೆ ಬಂದಿದ್ದೀನಿ. ತುಂಬಾ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮೊದಲು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಫ್ರೆಂಡ್ಸ್. ಹಾಗೆ ನಿಮ್ಗೆ ಒಳ್ಳೊಳ್ಳೆ ಮಾಹಿತಿ ಕೂಡ ಸಿಗುತ್ತೆ. ಬನ್ನಿ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಇಡ್ಲಿ ಪಾತ್ರೆ ಅಂತೂ ತುಂಬಾ ಕರೆಗಳಾಗಿರುತ್ತೆ. ನೀರು ಕಾಯಿಸಿ ತುಂಬ ಕರೆಯಾಗಿರುತ್ತಲ್ಲ, ಅದಕ್ಕೆ ನಾನು ಇಲ್ಲಿ ಹುಣಸೆಹಣ್ಣು ಒಂದು ಸ್ವಲ್ಪ ಮತ್ತು ನಿಂಬೆಹಣ್ಣು ಕಟ್ ಮಾಡಿ ಹಾಕ್ಕೊಂಡು ತುಂಬ ಚೆನ್ನಾಗಿ ಕುದಿಸಬೇಕು. ನೀರು ಒಲೆ ಮೇಲಿಟ್ಟು ಕುದಿಸಬೇಕು. ಕುದಿಸಿದ ನಂತರ ನೀರೆಲ್ಲ ಚೆಲ್ಬಿಟ್ಟು ಈ ರೀತಿ ಉಜ್ಜೋದ್ರಿಂದ ನೋಡಿ ಎಷ್ಟು ಸುಣ್ಣ ಥರ ಆಗಿತ್ತಲ್ಲ ಅದು ಹೋಗುತ್ತೆ. ಹಾಗೆ ಇದು ನಾವು ಸ್ನಾನಕ್ಕಿಂತ ಕೂಡ ಇದೇ ಪಾತ್ರೆಯಲ್ಲಿ ನೀರು ಕಾಯಿಸ್ತಾ ಇದ್ದೀವಿ, ಅದಕ್ಕೆ ಜಾಸ್ತಿನೇ ಇದೆ. ಅದರಿಂದ ಇದು ಕೂಡ ಈ ರೀತಿ ಮಾಡೋದ್ರಿಂದ ತುಂಬಾ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್. ಬನ್ನಿ ಇನ್ನೊಂದು ಟಿಪ್ಸ್ ನೋಡೋಣ. ಇಲ್ಲಿ ನಾವು ಮನೆಯಲ್ಲೇ ಬೆಣ್ಣೆ ಮಾಡ್ತಿರ್ತೀವಿ. ಕೆನೆ ಎಲ್ಲ ಎತ್ತಿಟ್ಟು ಬೆಣ್ಣೆ ಈ ರೀತಿ ಬೆಣ್ಣೆ ಮಾಡ್ತಿರ್ತೀವಿ. ಅದರದ್ದು ಮಜ್ಜಿಗೆ ಇರುತ್ತೆ. ಮಜ್ಜಿಗೆನ ವೇಸ್ಟ್ ಮಾಡಬಾರ್ದು. ನಾವು ಗಿಡಗಳು ಸಾಕಿರ್ತೀವಲ್ಲ, ಗುಲಾಬಿ ಗಿಡ ಅಥವಾ ಎಲ್ಲ ಯಾವುದಾದ್ರೂ ಗಿಡಕ್ಕೆ ಈ ಮಜ್ಜಿಗೆ ಹಾಕೋದ್ರಿಂದ ತುಂಬಾ ಹೂವು ಕೂಡ ಬಿಡುತ್ತೆ ಫ್ರೆಂಡ್ಸ್. ಹಾಗೆ ತುಂಬ ಆರೋಗ್ಯವಾಗಿ ಬೆಳೆಯುತ್ತೆ. ಈ ರೀತಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಟಿಪ್ಸ್ ಅಂತೂ ಗುಲಾಬಿ ಗಿಡಕ್ಕಂತೂ ಚೆನ್ನಾಗಿರುತ್ತೆ. ತುಂಬಾ ಕಚ್ಚುತ್ತೆ, ತುಂಬ ಚೆನ್ನಾಗಿ ಹೂವು ಬಿಡುತ್ತೆ ಫ್ರೆಂಡ್ಸ್. ಈ ರೀತಿ ಮಜ್ಜಿಗೆಯನ್ನು ಗಿಡಕ್ಕೆ ಹಾಕ್ತಾ ಬನ್ನಿ, ಆಗ ಚೆನ್ನಾಗಿ ಹೂವು ಬಿಡುತ್ತೆ. ಮತ್ತು ಹಾಲು ಮಿಕ್ಕಿರುತ್ತೆ ಅಥವಾ ಮೊಸರು ಮಿಕ್ಕಿರುತ್ತಲ್ಲ, ಅದು ಕೂಡ ಹಾಕಿ, ಆಗ ಕೂಡ ಚೆನ್ನಾಗಿ ಮಜ್ಜಿಗೆ ಏನೆಲ್ಲ ತೊಳೆದಿಟ್ಕೊಂಡಿರ್ತೀನಿ ಅದನ್ನು ಗಿಡಕ್ಕೆ ಎಷ್ಟು ಗಿಡ ಇರುತ್ತೆ ಅಷ್ಟು ಗಿಡಕ್ಕೆ ಹಾಕ್ತಾ ಬರ್ತೀನಿ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲಲ್ಲಿ ಯೂಸ್ಫುಲ್ ಆದ ಟಿಪ್ಸ್ ಇದ್ದಾವೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದ್ದರೆ ಒಂದು ಸರಿ ನನ್ನ ಚಾನಲ್ ಚೆಕ್ ಮಾಡಿ, ಅದಕ್ಕೂ ಕೂಡ ಲೈಕು ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೆ ಶೇರ್ ಮಾಡಿ ಫ್ರೆಂಡ್ಸ್, ಅವ್ರಿಗೂ ಕೂಡ ಯೂಸ್ಫುಲ್ ಆಗುತ್ತೆ. ತುಂಬಾ ನೋಡಿ ಹೋಮ್ ಮೇಡ್ ಬೆಣ್ಣೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಕೂಡ ಇದನ್ನು ಟ್ರೈ ಮಾಡಿ. ಕೆನೆ ಎಲ್ಲ ನೀವು ಹಾಲು ತಗೊಬತ್ತೀರಲ್ಲ, ಕೆನೆ ಎಲ್ಲ ಎತ್ತಿಡಿ. ಈ ರೀತಿ ಮಾಡಿ ನೋಡಿ. ಮಿಕ್ಕಿದ ಮಜ್ಜಿಗೆನ ಈ ಥರ ಗಿಡಗಳಿಗೆ ಹಾಕಬೇಕು. ನೋಡಿ ಇಷ್ಟು ಗಿಡ ಹೂವುಗಳು ಕೂಡ ಅಷ್ಟೇ ಚೆನ್ನಾಗಿ ಬಿಡುತ್ತೆ ಫ್ರೆಂಡ್ಸ್. ಈ ರೀತಿ ವಾರನೋ 15 ದಿನಕ್ಕೆ ನಿಮ್ಗೆ ಯಾವಾಗ ಸಿಗುತ್ತೆ ಅನ್ನೋ ಟೈಮ್ಗೆ ಈ ರೀತಿ ಮಾಡಿ. ಅಲ್ಲ ಮಜ್ಜಿಗೆ ಅಂತ ಇದ್ದೇ ಇರುತ್ತಲ್ಲ, ಅದನ್ನು ಕೂಡ ನೀವು ಹಾಕ್ಬೋದು. ನೀವು ಜಾಸ್ತಿ ಹೊತ್ತು ಇಟ್ಟು ಹುಳಿ ಬಂದಿರುತ್ತೆ ಅಂತ ಚೆಲ್ಲೋ ಬದಲು ಈ ಥರ ಗಿಡಕ್ಕೆ ಹಾಕಿ, ಆಗ ಚೆನ್ನಾಗಿ ಹೂವುಗಳು ಬಿಡುತ್ತೆ. ನೋಡಿ ಎಷ್ಟು ನೀಟಾಗಿ ಕಚ್ಚಿದೆ ಅಲ್ವಾ, ನೋಡ್ತಾ ಇದ್ದೀರಲ್ವ. ಅದೇ ರೀತಿ ನಾನು ಇನ್ನೂ ಒಂದು ಇದೇ ಸೇಮ್ ಗಿಡಕ್ಕೆ ಅಂತಲೇ ಅಕ್ಕಿ ಅಂತೂ ಅನ್ನ ಮಾಡೋಕ್ಕೆ ಅಂತ ತೊಳಿಲೇಬೇಕು. ಆ ನೀರು ಕೂಡ ಚೆಲ್ಲಬೇಡಿ, ಅದು ಕೂಡ ಈ ರೀತಿ ಮಾಡಿ ಗಿಡಕ್ಕೆ ಹಾಕಿ, ಆದರೂ ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ. ಹಾಗೆ ತಲೆಗೆ ಕೂಡ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ಅಕ್ಕಿ ನೀರಂತೂ. ಈಗ ನಾವು ಸೇಬು ತಂದಿರ್ತೀವಿ, ಸೇಬು ಕಟ್ ಮಾಡಿದ ತಕ್ಷಣ ಬ್ಲ್ಯಾಕ್ ಒಂದು ಸ್ವಲ್ಪ ತಿಟ್ಟಿದ ತಕ್ಷಣ ಬ್ಲ್ಯಾಕ್ ಆಗಿರುತ್ತೆ. ಆಲ್ರೆಡಿ ನಮ್ದು ಬ್ಲ್ಯಾಕ್ ಆದಂಗೆ ಆಗಿದೆ. ನೀವು ಕಟ್ ಮಾಡಿದ ತಕ್ಷಣವೇ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಉಪ್ಪು ನೀರಲ್ಲಿ ಹಾಕಿ ಇಡೋದ್ರಿಂದ ಕಪ್ಪು ಆಗೋಲ್ಲ. ಒಂದು 5 ನಿಮಿಷ ಉಪ್ಪು ಹಾಕ್ಬಿಟ್ಟು 5 ನಿಮಿಷ ನೆನೆಸಿಡಿ, ಆಗ ಕಪ್ಪಾಗಲ್ಲ ಫ್ರೆಂಡ್ಸ್. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದರೆ ಲೈಕು ಕಮೆಂಟ್ ಮಾಡೋದಂತೂ ಮರಿಬೇಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.